ಈ ದಿನ ಮತ್ತು ನಾಳೆ ಮತ್ತು ನಾಡಿದ್ದು 3 ದಿನ ಪ್ರಾತಸ್ಮರಣೀಯರಾದಂತಹ ಯತಿಕುಲ ಚಕ್ರವರ್ತಿಗಳಾದಂತಹ ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರ ಆರಾಧನಾ. ಇವತ್ತು ಅವರ ಪೂರ್ವಾರಾಧನೆ, ನಾಳೆ ಅವರ ಆರಾಧನಾ, ನಾಡಿದ್ದು ಉತ್ತರಾರಾಧನಾ. ಶ್ರೀ ವ್ಯಾಸರಾಜಗುರು ಸಾರ್ವಭೌಮರಿಗೆ ವಿದ್ಯೆಯನ್ನು ಧಾರೆ ಎರೆದ ಮಹಾನುಭಾವರು ಶ್ರೀ ಶ್ರೀಪಾದರಾಜರು. ಶ್ರೀಪಾದರಾಜರನ್ನು ಕೊಂಡಾಡ್ತಾ ದಾಸರಾಯರಂತ ಇದ್ದಾರೆ, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ. ಎಷ್ಟು ಮಹಿಮೆ ಅವರದು, ಇಷ್ಟೇ ಸಾಲದೆ ಅಂತ. ಅದರಲ್ಲಿ ಒಂದೊಂದು ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳೇನಿದೆ ಅದು ಒಂದೊಂದು ಕೂಡ ಅವರ ಮಹಿಮೆಯನ್ನು ತೋರಿಸುವಂಥದ್ದು. ಇಷ್ಟೆಲ್ಲ ಮಹಿಮೆಗೆ ಕಾರಣ ಏನು ಅಂತಂದರೆ, ಅವರು ಮಾಡಿದಂತಹ ಭಗವಂತನನ್ನು ತಪಸ್ಸು ಕುರಿತು ಮಾಡಿದಂತಹ ದೊಡ್ಡ ತಪಸ್ಸು. ಶ್ರೀ ಶ್ರೀಪಾದರಾಜಗುರು ಸಾರ್ವಭೌಮರು ಮಾಡಿದಂತಹ ದೊಡ್ಡ ತಪಸ್ಸು ಇಡೀ ಸಜ್ಜನ ವೃಂದಕ್ಕೆ ಆಶ್ಚರ್ಯಕರವಾಗಿರತಕ್ಕಂಥದ್ದು. ಶ್ರೀಪಾದರಾಜರು ಅಂದರೆ ಭಾಗವತದಲ್ಲಿ ವ್ಯಾಸರು ನಿರೂಪಣೆ ಮಾಡಿದಂತಹ ಶ್ರೀ ಧ್ರುವ ಮಹಾರಾಜರೇ ಶ್ರೀ ಶ್ರೀಪಾದರಾಜರಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಮಧ್ವರಾಯರ ಶ್ರೀ ಟೀಕಾಕೃತ್ಪಾದರ ಗ್ರಂಥಗಳ ಸೇವೆಯನ್ನು ಮಾಡಲಿಕ್ಕಾಗಿ ಮತ್ತೆ ಅವತಾರ ಮಾಡಿ ಬಂದ ಮಹಾನುಭಾವರು ಶ್ರೀ ಶ್ರೀಪಾದರಾಜರು. ಅವರು ಪೂರ್ವದಲ್ಲಿ ಧ್ರುವ ಮಹಾರಾಜರಾಗಿದ್ದ ಸಂದರ್ಭದಲ್ಲಿ 5 ತಿಂಗಳು ಅದ್ಭುತವಾದ ತಪಸ್ಸು. ಕೇವಲ 5 ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ ಚಿಕ್ಕಮ್ಮನ ಬಿರುನುಡಿಗೆ ತಾನು ತಾಯಿಯ ಮಾತನ್ನು ಕೇಳಿ ಕಾಡಿನ ಕಡೆ ಮುಖ ಮಾಡಿ ಭಗವಂತನನ್ನು ನೋಡ್ತೇನೆ ಅಂತ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ನಾರದರಿಂದ ಉಪದೇಶವನ್ನು ಪಡೆದ ಮಹಾನುಭಾವರು ಧ್ರುವ ಮಹಾರಾಜರು ಯಮುನಾ ನದಿಯ ತೀರದಲ್ಲಿ ಪ್ರತಿನಿತ್ಯ 3 ಹೊತ್ತು ಸ್ನಾನವನ್ನು ಮಾಡ್ತಾ ನಾರದರಿಂದ ಉಪದಿಷ್ಟವಾಗಿರ್ತಕ್ಕಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡಿದ್ದಾರೆ. ಭಾಗವತ ಅವರು ಮಾಡಿದ ಜಪ ತಪಸ್ಸನ್ನು ವರ್ಣನೆ ಮಾಡುತ್ತೆ. ಮೊದಲ ತಿಂಗಳು ಆ ಪುಟ್ಟ ಮಗು ಇಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದೆ, ಭಗವಂತನ ಪ್ರಾಪ್ತಿಗಾಗಿ, ಭಗವಂತನ ಪ್ರೀತಿಗಾಗಿ. ಅದು ಒಮ್ಮೆ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತ್ರೆ ತ್ರಿರಾತ್ರಾಂತೆ ಕಪಿತ್ತ ಬದರಾಶನಃ. ಒಮ್ಮೆ ಕಣ್ಣು ಮುಚ್ಚಿ ಕೂತ್ರೆ 3 ದಿನಗಳ ಕಾಲ ಸತತವಾಗಿ ದ್ವಾದಶಾಕ್ಷರ ಜಪ 5 ವರ್ಷದ ಮಗು ಮಾಡಿದೆ ಅಂತಂದರೆ ಅದು ನಂಬಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ. ಮತ್ತು 2ನೇ ತಿಂಗಳು ಬಂದಾಗ 6 ದಿನಕ್ಕೆ ಒಮ್ಮೆ ಅದು ಕಣ್ಣು ಬಿಟ್ಟಿದೆ, ಮತ್ತು 12 ದಿನಕ್ಕೆ ಒಮ್ಮೆ. ಹೀಗೆ ಭಗವಂತನನ್ನು ಉಪವಾಸದಲ್ಲಿ ಮೊದಲ ತಿಂಗಳು ಕೇವಲ ಬೇಲದ ಹಣ್ಣನ್ನು, 2ನೇ ತಿಂಗಳಲ್ಲಿ ನೀರು, 3ನೇ ತಿಂಗಳಲ್ಲಿ ಉದುರಿದ ಎಲೆ, 4ನೇ ತಿಂಗಳಲ್ಲಿ ಗಾಳಿ, 5ನೇ ತಿಂಗಳಲ್ಲಿ ಅದೂ ಇಲ್ಲ. ಇಂತಹ ಕಠಿಣವಾದ ದೇಹಶ್ರಮವನ್ನು ಕೊಡ್ತಾ, ದೇಹವನ್ನು ದಂಡನೆ ಮಾಡ್ತಾ, ಭಗವಂತನಲ್ಲಿ ಮನಸ್ಸಿಟ್ಟು ತಪಸ್ಸು ಮಾಡಿದ ಮಗುವಿಗೆ ಭಗವಂತ ದರ್ಶನ ಕೊಟ್ಟಿದ್ದಾನೆ. ಯಾವ ಆ ಪರಬ್ರಹ್ಮನ ದರ್ಶನ ಮಾಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ನಿರಂತರ ಕಾಯ್ತಾ ಇರ್ತಾರೆ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇಪ್ಪ
ಜಗನ್ನಾಥ ವಿಠ್ಠಲ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ಮಹಾನುಭಾವನನ್ನು ಕೇವಲ 5 ವರ್ಷದ ಬಾಲಕರಾಗಿದ್ದಾಗಲೇ ಸಾಧನೆ ಮಾಡಿ ದೇವರನ್ನು ಕಂಡಿದ್ದಾರೆ. ಸಮಸ್ತ ದೇವತೆಗಳು ಕೂಡ ಧ್ರುವನ ತಪಸ್ಸನ್ನು ನೋಡಿ ಸಂತೋಷಪಟ್ಟು ದೇವರ ದರ್ಶನ ಈ ಧ್ರುವನಿಗೆ ಆಗಲಿ ಅಂತ ಧ್ರುವನ ಪರವಾಗಿ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಉತ್ಥಾನಪಾದನ ಮಗನಾಗಿರ್ತಕ್ಕಂಥ ಧ್ರುವನಿಗೆ ದರ್ಶನ ಕೊಡುವ ಸಲುವಾಗಿ ಭಗವಂತ ಧ್ರುವ ವರದನಾಗಿ ವಾಸುದೇವ ರೂಪದಿಂದ ಕಣ್ಣೆದುರಿಗೆ ನಿಂತುಬಿಟ್ಟಿದ್ದಾನೆ. ಆ ಪ್ರಸಂಗವನ್ನು ಭಾಗವತ ವರ್ಣನೆ ಮಾಡುತ್ತೆ. ಎಂಥ ಅದ್ಭುತವಾದ ರೂಪವನ್ನು ಪುಟ್ಟ ಮಗು 5 ವರ್ಷ 5 ತಿಂಗಳ ಕಂದಮ್ಮ ಯಾರಿಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಎತ್ತರದ ಸಾಧನೆಯನ್ನು ಮಾಡಿ ಜಗತ್ತಿಗೆ ತೋರಿಸ್ತಾ ಇದೆ. ಆ ಧ್ರುವ ಮಹಾರಾಜ ದೇವರನ್ನು ಕಂಡಿದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ. ಎಂಥ ಅದ್ಭುತವಾದ ಸ್ತೋತ್ರ! ಇಡೀ ಶಾಸ್ತ್ರದ ಸಾರವನ್ನೇ ಅಲ್ಲಿ ತುಂಬಿಟ್ಟು ಬಿಟ್ಟಿದ್ದಾನೆ ಧ್ರುವ ಮಹಾರಾಜ. ನಿಜವಾಗಿಯೂ 5 ವರ್ಷದ ಮಗುವಿನ ಬಾಯಲ್ಲಿ ಇಷ್ಟು ದೊಡ್ಡ ಮಾತುಗಳು, ಇಷ್ಟು ವೇದಾಂತದ ತಿರುಳು ಅದು ತಿಳಿಯಾಗಿ ಅವನ ಬಾಯಲ್ಲಿ ಬರ್ತಾ ಇದೆ ಅಂದರೆ ಇದು ಕೇವಲ ಅವನ ಶಕ್ತಿ ಅಲ್ಲ, ಒಳಗೆ ದೇವತೆಗಳು ನಿಂತು ಅವನ ಬಾಯಲ್ಲಿ ಈ ಎತ್ತರದ ಮಾತುಗಳನ್ನು ಮಂತ್ರಗಳ ರೂಪದಲ್ಲಿ ಅವ್ಯಾಹತವಾಗಿ ಬರ್ತಾ ಇದೆ. ಯದ್ಯಪಿ ದೇವರು ದರ್ಶನ ಕೊಟ್ಟ ತಕ್ಷಣ ಧ್ರುವ ಮಹಾರಾಜರಿಗೆ ಕಂಠ ಬಿಗಿದು ಬಂದುಬಿಡ್ತಂತೆ. ಕಣ್ತುಂಬ ನೀರು ತುಂಬಿಟ್ಟಿದೆ, ಆನಂದ ಬಾಷ್ಪ. ಆ ನೀರಿನ ಮಧ್ಯದಲ್ಲಿ ಕಣ್ಣು ಮತ್ತು ನೀರು ಬರ್ತಾ ಇದೆ. ಆ ಮಧ್ಯದಲ್ಲಿ ದೇವರು ಅಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ. ಕಣ್ಣನ್ನು ಉಜ್ಜಿ ನೋಡ್ತಾ ಇದ್ದಾನೆ. ಅದ್ಭುತವಾದ ಭಗವಂತನ ರೂಪ. ಯಾವ ರೂಪವನ್ನು ಹೃದಯದ ಒಳಗೆ ಕಂಡಿದ್ದ, ತಾನು ಮಾಡಿದ ತಪಸ್ಸಿನ ಫಲರೂಪವಾಗಿ ಅಂತರಂಗದ ಒಳಗೆ ಆ ಬಿಂಬರೂಪಿಯಾದ ಶ್ರೀಹರಿಯನ್ನು ಕಂಡಿದ್ದ, ಅದೇ ರೂಪ ಹೊರಗೆ ಬಂದು ನಿಂತುಬಿಟ್ಟಿದೆ. ಅದು ನೋಡ್ತಾ ನೋಡ್ತಾ ಇಷ್ಟು ಆನಂದ ಆಗುತ್ತಾ ಇದೆ, ಗದ್ಗದಿತ ಆಯಿತು ಕಂಠ, ಮಾತೇ ಹೊರಡ್ತಾ ಇಲ್ಲ. ಆದರೆ ದೇವರನ್ನು ಇಷ್ಟು ತಿಂಗಳ ತಪಸ್ಸಿನ ಫಲವಾಗಿ ನಾನು ನೋಡ್ತಾ ಇದ್ದೇನೆ, ದೇವರು ಬಂದಾಗ ಸ್ತೋತ್ರ ಮಾಡಲಿಕ್ಕೆ ಬಾಯೇ ಬರ್ತಾ ಇಲ್ಲಲ್ಲ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸ್ತೋತ್ರ ಮಾಡಬೇಕು, ಬಯಕೆ. ಆದರೆ ಭಗವಂತ ಅವನ ಬಯಕೆಯನ್ನು ನೋಡಿ ಭಗವಂತನೇ ಸ್ವತಃ ಅವನ ಒಳಗೆ ಹೋಗಿ ತನ್ನ ಸ್ತೋತ್ರವನ್ನು ಮಾಡಿಸಿಕೊಂಡಿದ್ದಾನೆ. ಇದರ ನೆನಪು ಮಾಡಿಕೊಳ್ತಾನೆ ಧ್ರುವ ಮಹಾರಾಜ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿ ಧರಸ್ವದಾಮ್ನಾಂ ಅನ್ಯಾಂಸ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹೇ ಭಗವಂತ, ನಿನಗೆ ನಮಸ್ಕಾರ ಮಾಡ್ತೇನೆ. ಯದ್ಯಪಿ ಧ್ರುವ ವರದನಾದ ಆ ಪರವಾಸುದೇವ ಪರಮಾತ್ಮ ಧ್ರುವನಿಗೆ ಹೇಳ್ತಾನೆ, ಹೇ ಧ್ರುವ, ನಿನ್ನ ಹಾಗೆ ಇಷ್ಟು ಸಣ್ಣ ವಯಸ್ಸಿಗೆ ದೇವರನ್ನು ನೋಡಬೇಕು ಅನ್ನುವ ಬಯಕೆ ಬಂದವರೇ ಇಲ್ಲ. ಎಷ್ಟೋ ಜನಕ್ಕೆ ವಯಸ್ಸಾದ ಮೇಲೆ ಬಯಕೆ ಬಂದರೂ ಬರ್ಬೋದು. ವಯಸ್ಸಾದವ್ರಿಗೆಲ್ಲ ದೇವ್ರನ್ನ ನೋಡಬೇಕು, ದೇವರನ್ನು ತಿಳಿಬೇಕು ಅನ್ನುವ ಬಯಕೆ ಎಲ್ಲ ಬರೋಲ್ಲ. ವಯಸ್ಸಾಗ್ತಾ ಆಗ್ತಾ ಇದ್ದದ್ದು ಹೊರಟೋಗ್ಬಿಡುತ್ತೆ. ಎಷ್ಟು ದಿನ ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ, ಏನು ಪ್ರಯೋಜನ ಇಲ್ಲ ಅಂತ ಬಿಡೋರಿದ್ದಾರೆ. ಇನ್ನು ಕೆಲವರು ಇಷ್ಟು ದಿನವೇ ಮಾಡಲಿಲ್ಲ, ಇನ್ನು ಮಾಡಿ ಏನು ಕಟ್ಕೊಳ್ಳೋದಿದೆ ಅಂತ ಆಗಿಬಿಟ್ಟು ಬಿಡ್ತಾರೆ. ಆದರೆ ನೀನು ಅಷ್ಟು ಸಣ್ಣ ವಯಸ್ಸಿಗೆ, ಕೇವಲ 5 ವಯಸ್ಸು, ಅದು ಎಂಥದ್ದು ಅಂದರೆ ಆಟದಲ್ಲಿ ಕಳೆಯಬೇಕಾದಂತಹ ವಯಸ್ಸು. 5 ವಯಸ್ಸಿನಲ್ಲಿ ಪಾಠನೂ ಇಲ್ಲ. ಈಗ ಮಾತ್ರ ಮಕ್ಕಳಿಗೆ 3ನೇ ವರ್ಷಕ್ಕೆ 2 ವರ್ಷಕ್ಕೆ ಸ್ಕೂಲ್ಗೆ ಸೇರಿಸುವ ಸಂಪ್ರದಾಯ.
ಹಿಂದೆಲ್ಲ 5 ವರ್ಷ 5 ತಿಂಗಳು 4 ತಿಂಗಳಾದಮೇಲೆ 1ನೇ ಸ್ಕೂಲು 1ನೇ ಕ್ಲಾಸ್. ಯಾಕೆಂದರೆ ಸಮಗ್ರವಾದ 5 ವರ್ಷ ಮಕ್ಕಳಿಗೆ ಆಟದಲ್ಲಿ ಬೆಳಿಬೇಕು. ಮನೆಯಲ್ಲಿ ತಾಯಿ ಏನು ಹೇಳ್ಕೊಡ್ತಾಳಷ್ಟೇ. ಅಂತಹ ಸಣ್ಣ 5 ವಯಸ್ಸಿನಲ್ಲಿ ಏನನ್ನೂ ಅರಿಯದವ ಅಂಥದ್ದು ಯಾರನ್ನು ಅರಿತರೆ ಎಲ್ಲವನ್ನೂ ಅರಿತಂತಾಗತ್ತೋ ಅಂತಹ ಅರಿವೇ ಅಂದರೆ ಜ್ಞಾನವೇ ದೇಹವಾಗಿ ಉಳ್ಳ ಭಗವಂತನನ್ನು ನೋಡುವ ಬಯಕೆ ಬಂತಲ್ಲ, ಇದು ಭಾರಿ ಆಶ್ಚರ್ಯ ಅಂತ. 5 ವಯಸ್ಸಿನ ಮಗುವಿಗೆ ಬರೋದು ದೊಡ್ಡದಲ್ಲ. ಕೆಲವು ಮಕ್ಕಳು ಸಣ್ಣ ಸಣ್ಣ ವಯಸ್ಸಿರುವಾಗ ಪುಟ್ಟ ವಯಸ್ಸಿನಲ್ಲಿ ಬೇಕಾದ ಧರ್ಮ ಆಚಾರ ಮಾಡ್ತಾ ಇರ್ತಾರೆ. ತಂದೆ ಸಂಧ್ಯಾ ವಂದನೆ ಕೂತ್ರೆ ಸಾಕು. 3 ವರ್ಷ 4 ವರ್ಷದ ಮಕ್ಕಳು ತಾವು ಕೂಡ ಪಕ್ಕದಲ್ಲಿ ಒಂದೆರಡು ನೀರು ಇಟ್ಕೊಂಡು ಅಪ್ಪನಿಗಿಂತಲೂ ನೀರು ಊರೆಲ್ಲ ಸಿಡಿಸ್ತಾ ಭಾರೀ ಸಂಧ್ಯಾ ವಂದನೆ. ಅಪ್ಪ ಗೋಪಿ ಚಂದನ ಹಚ್ಚೋದು ನೋಡಿದ್ರೆ ತಾನೂ ಕೂಡ ಹಚ್ಕೊಳ್ಳುತ್ತೆ. ಎಲ್ಲಿ ಹಚ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇದ್ದರೂ ಭಾರಿ ಅದನ್ನು ಮಾಡೋದನ್ನು ನೋಡಿ ಅವರಪ್ಪಂಗೆ ಸಂತೋಷ ಆಗಿ ಮುಂಜಿ ಮಾಡಿದ್ರೆ ಮಾಡಿದ್ದಿನವೇ ಜನವಾರ ಉದ್ಯಾಪನೆ ಮಾಡಿದ್ರು ಮಾಡಿಬಿಡ್ತಾರೆ, ತೆಗೆದೇ ಹಾಕಿಬಿಡ್ತಾರೆ. ಮುಂದೆ ಸಂಧ್ಯಾ ವಂದನೆ ಇಲ್ಲ. ಕೆಲವರಿಗೆ ಆರಂಭದಲ್ಲಿದ್ದದ್ದು ಬರ್ತಾ ಬರ್ತಾ ಹೋಗಿಬಿಡುತ್ತೆ. 5 ವಯಸ್ಸಿಗಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ ಕೂಡ ಅದು ಸಿದ್ಧಿ ಆಗುವ ತನಕ ಬಿಡದ ಹಾಗೆ ಮಾಡುವಂಥದ್ದು, ಛಲದಿಂದ ಮಾಡ್ತಕ್ಕಂಥದ್ದು. ಯದ್ಯಪಿ ಧ್ರುವ ಮಹಾರಾಜ ತಪಸ್ಸಿಗೆ ಹೊರಟ ಸಂದರ್ಭದಲ್ಲಿ ನಾರದರು ಪರೀಕ್ಷೆ ಮಾಡಿದ್ದಾರೆ. ಸಣ್ಣ ವಯಸ್ಸು, ಆಡುವ ವಯಸ್ಸು, ಚಿಕ್ಕಮ್ಮ ಬೈದರೆ ಮನೆ ಬಿಟ್ಟು ಬರ್ತಾರಾ? ಸಿಂಹಾಸನಕ್ಕಾಗಿ ಯಾರಾದರೂ ಬರ್ತಾರಾ ದೇವರು ನೋಡಬೇಕು ಅಂತ? ನಿಮ್ಮ ತಂದೆ ಹೋದ ಮೇಲೆ ಆ ಸಿಂಹಾಸನ ನಿಂದೇ, ಅದಕ್ಕಾಗಿ ದೇವರ ಬಳಿ ಬರಬೇಡ ಅಂತ ಹೇಳಿದರೂ ಕೂಡ ಅವನ ಮನಸ್ಸಿನ ದಾರ್ಢ್ಯತೆಯನ್ನು ಪರೀಕ್ಷೆ ಮಾಡಿದ್ದಾರೆ. ನಾನು ದೇವರನ್ನು ನೋಡಲೇಬೇಕು ಅನ್ನುವ ಗಟ್ಟಿಯ ಮನಸ್ಸನ್ನು ಕಂಡು ಅವನಿಗೆ ವಾಸುದೇವ ದ್ವಾದಶಾಕ್ಷರ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆ. ಹೀಗಾಗಿ ಆ ಧ್ರುವ ಮಹಾರಾಜ ಭಗವಂತನನ್ನು ಸ್ತೋತ್ರ ಮಾಡ್ತಾ, ನೀನು ನನ್ನೊಳಗೆ ನಿಂತು ಈ ಸ್ತೋತ್ರವನ್ನು ಮಾಡಿಸ್ತಾ ಇದ್ದೀಯ. ನೀನೇ ಧ್ರುವ ಮಹಾರಾಜನನ್ನು ದೇವರು ಕೇಳ್ದ, ನಿಂಗೇನು ಬೇಕು ವರ ಕೇಳು, ನಿನ್ನ ಹಾಗೆ ತಪಸ್ಸು ಮಾಡಿದವರನ್ನು ನಾನು ನೋಡಲೇ ಇಲ್ಲ ಅಂತ. ಧ್ರುವ ವರ ಕೇಳಲಿಲ್ಲ. ವರ ಕೇಳುವ ಮೊದಲು ಆ ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ. ಸ್ವಾಮಿ ಏನಂತೀಯ, ವರ ಕೇಳು ಅಂತೀಯ? ನನಗೇನು ಕೇಳುವ ಸ್ವಾತಂತ್ರ್ಯ ಇಲ್ಲ ಅಂತ. ಯಾಕಂದರೆ ನಾನು ಕೇಳಬೇಕಾದ್ರೆ ಇಂಥದ್ದು ಬೇಕು ಅಂತ ಹೇಳಬೇಕಾದ್ರೆ ಅದಕ್ಕೆ ನಾಲ್ಗೆ ಬೇಕು. ಕೊಡು ಅಂತ ಕೇಳಬೇಕಾದ್ರೆ ನಿನ್ನ ಮುಂದೆ ಕೈ ಒಡ್ಡಬೇಕು. ಮತ್ತು ನಿನ್ನ ನೋಡಿ ಕೇಳಬೇಕು, ಕಣ್ಣು ನೀನು ನೋಡಬೇಕು, ನಾಲ್ಗೆ ನಿನ್ನ ನುಡಿಬೇಕು, ಕೈಯಲ್ಲಿ ಮುಂದೆ ಮಾಡಬೇಕು, ಇವೆಲ್ಲ ಆಗಬೇಕು. ಆದರೆ ಈ ಕಣ್ಣು, ಕೈ, ಕಿವಿ, ನಾಲಿಗೆ ಎಲ್ಲ ನೀನೇ ಇಟ್ಕೊಂಡಿದ್ದೀಯ, ನಮ್ಮ ಕೈಲಿ ಏನಿದೆ ಅಂತ. ನೀನು ಒಳಗೆ ನಿಂತು ಕೇಳಿಸಿದರೆ ಕೇಳ್ತೀವಿ. ಈ ಕಿವಿ ಇದೆ, ಕಿವಿ ಇದ್ದವ್ರಿಗೆಲ್ಲ ಕೇಳುತ್ತೆ ಅಂತೇನು ಗ್ಯಾರಂಟಿ ಇಲ್ಲ. ನೀನು ಕೇಳಿಸಿದ್ರೆ ಕೇಳ್ತೀವಿ, ನೀನು ನುಡಿಸಿದ್ರೆ ನುಡಿತೀವಿ. ನೀನೇ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ. ಪ್ರಾಣ ಅಂದರೆ ತ್ರಾಣ, ಎಲ್ಲರ ಒಳಗಿದ್ದು, ಎಲ್ಲ ಇಂದ್ರಿಯಗಳ ಅಭಿಮಾನಿಗಳ ಒಳಗಿದ್ದು, ಆ ಇಂದ್ರಿಯಗಳ ಪ್ರೇರಕ ಶಕ್ತಿಯಾದ ಪರಮಾತ್ಮ ನೀನಾದ ಮೇಲೆ ನನಗೇನು ಗೊತ್ತು, ನನಗೇನು ಬೇಕು, ನನಗಿಂತೂ ನಿಂಗೆ ಚೆನ್ನಾಗಿ ಗೊತ್ತು ಅಂತ. ನಾವೆಲ್ಲ ದೇವರ ಹತ್ರ ಹೋಗಿ ದೇವರ ಸ್ವಾತಂತ್ರ್ಯವನ್ನೇ ಮರೆತು ಬಿಟ್ಟಿದ್ದೇವೆ. ದೇವರ ಮುಂದೆ ನಮ್ಮ ಸ್ವಾತಂತ್ರ್ಯ ಹೇಳ್ತೀವಿ, ನನಗಿದು ಬೇಕು, ನಂಗೆ ಅದು ಬೇಕು. ದೇವರಂತ ನಿಂಗೇನು ಬೇಕು, ನಿಂಗೇನು ಗೊತ್ತು, ನಂಗೆ ಗೊತ್ತು ಅಂತ ನಾವು ದೇವರ ಹತ್ರ ಕೇಳಬಾರ್ದು. ಒಬ್ಬ ರೋಗಿಯಾದವ ಡಾಕ್ಟ್ರ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೋಬೇಕು, ಹುಷಾರಿಲ್ಲ ಡಾಕ್ಟ್ರೇ ಇಷ್ಟೇ ಹೇಳಬೇಕು. ಅದು ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ 3 ದಿನದಿಂದ ಜ್ವರ, ಈ ಮಾತ್ರೆ 2, ಆ ಔಷಧಿ 2, ಈ ಇಂಜೆಕ್ಷನ್ 2 ಕೊಟ್ಬಿಡಿ ಅಂದರೆ ಡಾಕ್ಟ್ರ್ ಅಂತ ನೀನೇ ಎಲ್ಲ ಕೇಳೋದಾದರೆ ನಾನೇ ಯಾಕೆ ಡಾಕ್ಟ್ರ್ ಆಗಬೇಕು ಅಂತ. ದೇವರ ಬಳಿಯಲ್ಲಿ ನಾವು ರೋಗಿಗಳು, ಹುಟ್ಟು ಸಾವಿನ ರೋಗ, ಸಂಸಾರದ ರೋಗ ಇರುವವರು, ಏನು ಬೇಕು ಅಂತ ಕೇಳುವ ಹಾಗಿಲ್ಲ.
ಅದಕ್ಕೆ ಇವನಂತಾನೆ ಭಗವಂತ ನೀನೇ ಒಳಗೆ ಬಾ ಅಂತ. ನನ್ನೊಳಗೆ ಬಾ, ನನಗೇನು ಬೇಕು ತಿಳಿದು ನೀನೇ ಕೊಡು ಅಂತ. ಅಂದರೆ ಕೊಡುವವನು ನೀನೇ, ಕೊಂಬುವನು ನೀನೇ, ಎಲ್ಲ ನಿಂದೇ ಇರುವಾಗ ನಾನೇನು ನಿನ್ನ ಕೇಳಲಿ ಅಂತ ಈ ರೀತಿ ಅದ್ಭುತವಾಗಿ. ನಮ್ಮನೆ ಮಕ್ಕಳು 5 ವಯಸ್ಸು 3 ವಯಸ್ಸಲ್ಲಿ ಮಾತಾಡತ್ವೆ, ಆದರೆ ದೇವರಿಗೆ ಸಂಬಂಧಪಟ್ಟ ಇಂಥ ಮಾತುಗಳು ಬಾಯಲ್ಲಿ ಬರೋದೇ ಇಲ್ಲ, ಬರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಇದರ ಹಿಂದಿನ ಕಥೆ, ಧ್ರುವ ಮಹಾರಾಜರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಭಗವಂತ ಕಂಡಾಗ ಇಂಥ ಅದ್ಭುತ ಸ್ತೋತ್ರ ಮಾಡಿ ದೇವರಿಂದ 36,000 ವರ್ಷ ಅಖಂಡ ಭೂಮಂಡಲದ ರಾಜ್ಯಭಾರವನ್ನು ಅನುಗ್ರಹ ರೂಪವಾಗಿ ಭಗವತ್ ಪ್ರಸಾದ ರೂಪವಾಗಿ ಪಡೆದು ಇದೆಲ್ಲ ಆದಮೇಲೆ ಕಡೆಗೆ ಎಲ್ಲ ಋಷಿಗಳು ದೇವತೆಗಳು ದೂರದಿಂದ ನೋಡಿ ಕೈ ಮುಗಿಯುವಂಥ ಉತ್ತಮವಾದ ಸ್ಥಾನ ಶಿಂಶುಮಾರ ಲೋಕ, ಇದನ್ನೆಲ್ಲ ಪಡಿಬೇಕಾದರೆ ಕೇವಲ 5 ತಿಂಗಳು 3 ತಿಂಗಳು 6 ತಿಂಗಳು ತಪಸ್ಸಿಗೆಲ್ಲ ಆಗುವಂಥದ್ದಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇನ್ನೂ ಹಿಂದೆ ನೋಡುವಾಗ ವಿಷ್ಣು ಶರ್ಮ ಅನ್ನುವ ಬ್ರಾಹ್ಮಣನಾಗಿದ್ದವ, ಬ್ರಾಹ್ಮಣನಾಗಿ ಮೋಕ್ಷಕ್ಕೆ ಬೇಕಾದ ಎಲ್ಲ ಸಾಧನೆ ಮಾಡಿದ ಮಹಾನುಭಾವ. ಆ ಸಾಧನೆಯ ಕೊರತೆ ಮಾತ್ರ ಉಳಿದಿತ್ತು, ಒಂದು 5 ತಿಂಗಳು. ದೇವರು ಅನುಗ್ರಹ ಮಾಡಿ ಧ್ರುವನಾಗಿದ್ದಾಗ ಅದನ್ನೂ ಮುಗಿಸಿಬಿಟ್ಟ. ನೋಡಿ ನಿಮಗೆ ಆಶ್ಚರ್ಯ, ಮೊದಲು ಬ್ರಾಹ್ಮಣ ವಿಷ್ಣು ಶರ್ಮ ಅನ್ನುವ ಬ್ರಾಹ್ಮಣ, ಆಮೇಲೆ ಧ್ರುವ 36,000 ವರ್ಷ ಧ್ರುವಮಂಡಲ ಪದವಿಯನ್ನು ಆಳಿದ ಮಹಾನುಭಾವ ಅವನು. ಆಮೇಲೆ ಮತ್ತೆ ಶ್ರೀಪಾದರಾಜರಾಗಿ ಬಂದು ಆಚಾರ್ಯರ ಗ್ರಂಥಗಳ ಸೇವೆ ಮಾಡಿ ಉದ್ಧತರಾಗಿದ್ದಾರೆ. ಅಂದರೆ ಆಚಾರ್ಯರ ಗ್ರಂಥಗಳ ಸೇವೆ ಎಷ್ಟು ದೊಡ್ಡದು ಇದನ್ನು ತಿಳಿದು ಮತ್ತೆ ಆ ಧ್ರುವ ಮಹಾರಾಜರೇ ವಿಷ್ಣು ಶರ್ಮ ಬ್ರಾಹ್ಮಣರೇ ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಆಚಾರ್ಯರ ಶಾಸ್ತ್ರದ ಅಧ್ಯಯನವನ್ನು ಮಾಡಿದ ಮಹಾನುಭಾವರು. ಚನ್ನಪಟ್ಟಣದ ಹತ್ತಿರ ಅವರ ಹುಟ್ಟು ಸ್ಥಳ ಅಂತ ಶ್ರೀಪಾದರಾಜರದು ಹೇಳ್ತಾ ಇದ್ದಾರೆ. ಆ ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರು ಅಕ್ಕ ತಂಗಿಯರ ಮಕ್ಕಳು. ಎಂಥ ಅದ್ಭುತ! ಆ ಕಾಲ ಎಷ್ಟು ಆಶ್ಚರ್ಯ ಅಂದರೆ ಪುರುಷೋತ್ತಮರ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರೆಲ್ಲ ಇದ್ದ ಕಾಲ. ಅಂದರೆ ಅದಕ್ಕೆ ಚನ್ನಪಟ್ಟಣಕ್ಕೆ ಆಗಿನ ಕಾಲದಲ್ಲಿ ಜ್ಞಾನ ಮಂಟಪ ಅಂತ ಕರಿತಿದ್ರಂತೆ. ಎಲ್ಲ ಜ್ಞಾನಿಗಳು ಒಂದೆಡೆ ಸೇರಿ ಭಗವಂತನ ವಿಷಯವನ್ನು ಚರ್ಚೆ ಮಾಡುವಂತಹ ಅತ್ಯದ್ಭುತವಾದಂತಹ ಸ್ಥಳ ವಿಶೇಷ ಆ ಒಂದು ಪಟ್ಟಣ. ಅದ್ಭುತವಾದದ್ದು. ಈ ಶ್ರೀಪಾದರಾಜರು ತಾವು ವಿಶೇಷವಾಗಿ ವಿಬುಧೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಿದ್ದಾರೆ. ವಿಬುಧೇಂದ್ರ ತೀರ್ಥರಿಗೆ ಪಾಠವನ್ನು ಹೇಳಿಕೊಟ್ಟ ಮಹಾನುಭಾವರು ರಾಜೇಂದ್ರ ತೀರ್ಥರು. ಹೀಗೆ ಆ ಪರಂಪರೆಯಲ್ಲಿ ವಿಬುಧೇಂದ್ರ ತೀರ್ಥರು ಸಮಗ್ರವಾದ ವೇದಾಂತವನ್ನು ಕ್ರಮಬದ್ಧವಾಗಿ ರಾಜೇಂದ್ರ ತೀರ್ಥರಲ್ಲಿ ಏನು ಅಧ್ಯಯನ ಮಾಡಿದ್ದಾರೆ ಅದನ್ನು ವಿಬುಧೇಂದ್ರ ತೀರ್ಥರು ಅಷ್ಟನ್ನು ಕೂಡ ಪರಿಪೂರ್ಣವಾಗಿ ಶ್ರೀಪಾದರಾಜರಿಗೆ ತಾವು ಒಪ್ಪಿಸಿದ್ದಾರೆ. ಅವರಲ್ಲಿ ವಿಬುಧೇಂದ್ರರಲ್ಲಿ ಶಿಷ್ಯತ್ವವನ್ನು ಮಾಡಿ ವಿದ್ಯೆಯನ್ನು ಪಡೆದ ಮಹಾನುಭಾವರು ಶ್ರೀಪಾದರಾಜರು. ಆ ಆಚಾರ್ಯರ ಶಾಸ್ತ್ರ ಗ್ರಂಥಿಕ ಸೇವೆಯನ್ನು ಮಾಡಲಿಕ್ಕಾಗಿ ಅವತಾರ ಮಾಡಿ ಮತ್ತೆ ಬಂದಿದ್ದಾರೆ. ಯಾರು ಧ್ರುವನಾಗಿ ದೇವರನ್ನು ಕಂಡಿದ್ದಾರೋ, ಯಾರು ಧ್ರುವನಾಗಿ 36,000 ವರ್ಷ ರಾಜ್ಯಭಾರ ಆಳಿದ್ದಾರೋ, ಯಾರಿಗೆ ಧ್ರುವಮಂಡಲ ಪದವಿ ಮೀಸಲಾಗಿದೆಯೋ ಅಂಥವರು ಶ್ರೀಪಾದರಾಜರಾಗಿ ಬಂದು ಎಲ್ಲವನ್ನೂ ಬಿಟ್ಟು ಕಾಷಾಯ ದಂಡವನ್ನು ತೊಟ್ಟು ನಿಂತಿದ್ದಾರೆ. ಅಂದರೆ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ. ನಮ್ಮ ಮಾಧ್ವ ಸಿದ್ಧಾಂತದ ಒಳಗೆ 3 ಜನ ರಾಜರನ್ನು ನಾವು ನೋಡ್ಬೋದು. ಒಂದು ಶ್ರೀಪಾದರಾಜರು, ಒಂದು ವ್ಯಾಸರಾಜರು, ಒಂದು ವಾದಿರಾಜರು. ಇವರೆಲ್ಲ ಶಿಷ್ಯ ಪ್ರಶಿಷ್ಯ ಹೀಗೆ ಬರ್ತಕ್ಕಂಥವ್ರು. ಶ್ರೀಪಾದರಾಜರು ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಕೂಡ ಬ್ರಹ್ಮಚಾರಿಗಳಾಗಿದ್ದಾಗಲೇ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಸ್ವರ್ಣವರ್ಣ ತೀರ್ಥರು ಅಂತ ಅವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಲಕ್ಷ್ಮೀನಾರಾಯಣ ಮುನಿಗಳು ಅಂತ ಅವ್ರನ್ನ ಕರಿತಾ ಇದ್ದಾರೆ. ಅವರ ವಿದ್ವದ್ವೈದುಷ್ಯದಿಂದಾಗಿ
ಯತಿಗಳಿಗೆ ನೀವು ರಾಜರು, ಶ್ರೀಪಾದರ ಮಧ್ಯದಲ್ಲಿ ನೀವು ರಾಜರು ಎಂಬುದಾಗಿ ಬಿರುದನ್ನು ಪಡೆದ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರು ಅವರ ಕಾಲದಲ್ಲಿ ಲೋಕಪಾವನಿ ಮಠ ಅಂತ, ಇವತ್ತಿನ ಮುಳುಬಾಗಿಲು ಏನಿದೆ ಆ ಕಾಲಕ್ಕೆ ಲೋಕಪಾವನಿ ಮಠ, ಅದು ಮೂಡಲ ಬಾಗಿಲು. ಶ್ರೀನಿವಾಸ ದೇವರ ದರ್ಶನ ಮಾಡಬೇಕಾದ್ರೆ ಆ ಬಾಗಿಲಿಂದಲೇ ಹೋಗಬೇಕು. ನಾವು ಭಾಗವತದಲ್ಲಿ ಕೇಳ್ತೀವಿ, ಮೋಕ್ಷಕ್ಕೆ ಹೋಗುವವರು ಧ್ರುವನನ್ನು ನೋಡಿಕೊಂಡೇ ಹೋಗಬೇಕು, ಧ್ರುವನನ್ನು ಬಿಟ್ಟು ಹೋಗೋಂಗಿಲ್ಲ, ಧ್ರುವನಿಗೊಂದು ಕೈ ಮುಗಿದು ಮುಂದೆ ಹೋಗಬೇಕು. ಹಾಗೆ ಇಲ್ಲಿ ಕೂಡ ಭೂಲೋಕದ ವೈಕುಂಠಕ್ಕೆ ಹೋಗೋರು ಕೂಡ ದಾರಿಯಲ್ಲಿ ಧ್ರುವ ಕೂತಿದ್ದಾನೆ ಶ್ರೀಪಾದರಾಜರು. ನೀವು ಎಷ್ಟೇ ವೇಗವಾಗಿ ಹೋಗಿ, ಎಷ್ಟೇ ಸ್ಪೀಡಾಗಿ ಹೋಗಿ, ಮುಳುಬಾಗ್ಲು ಬಂದಾಗ ತಿರುಗಿ ನೋಡದೆ ಹೋದರೆ ಶ್ರೀನಿವಾಸ ದೇವ್ರ ದರ್ಶನ ನೋಡಿದ್ರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ ಗುರುಭೂತರಾಗಿ ಶ್ರೀಪಾದರಾಜರು ಆಗಿನ ಕಾಲದಲ್ಲಿ ಲೋಕಪಾವನಿ ಮಠ ಅಂತ ಕರೀತಾ ಇದ್ದಾರೆ. ಆಗಿನ ಕಾಲದಲ್ಲಿ ಶ್ರೀಪಾದರಾಜರು ಅಂದರೆ ದೊಡ್ಡ ಕುಲಪತಿಗಳು. ಆಗಿನ ಕಾಲಕ್ಕೆ ಕುಲಪತಿಗಳಾಗಬೇಕಾದರೆ ಕನಿಷ್ಠ 10,000 ಜನರಿಗೆ ಅನ್ನಾದಿಗಳನ್ನು ಕೊಟ್ಟು ವಸತಿಯನ್ನು ಕಲ್ಪಿಸಿ ಪಾಠವನ್ನು ಹೇಳುವ ತಾಕತ್ತು ಯಾರಿಗಿದೆ ಅವ್ರನ್ನ ಕುಲಪತಿಗಳು ಅಂತ ಕರೀತಿದ್ರು. ಆ ಅರ್ಥದಲ್ಲಿ ಈಗಿನ ಕಾಲದಲ್ಲಿ ಕುಲಪತಿಗಳೇ ಇಲ್ಲ. ಈಗೆಲ್ಲ ಕಿತಾಪತಿ ಮಾಡಿ ಕುಲಪತಿ ಆಗೋರು ಬೇಕಷ್ಟು ಜನ ಸಿಗ್ಬೋದು. ನಿಮಗೆ ಆಶ್ಚರ್ಯ, ಶ್ರೀಪಾದರಾಜರಲ್ಲಿ ಅಧ್ಯಯನ ಮಾಡಿದ ವ್ಯಾಸರಾಜರ ಶಿಷ್ಯರು ಆಗಿನ ಕಾಲದಲ್ಲಿರುವ ಎಲ್ಲ ಯೂನಿವರ್ಸಿಟಿಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗ್ತಿದ್ರಂತೆ. ಕುಲಪತಿಗಳಾಗಬೇಕಾದ್ರೆ ವ್ಯಾಸರಾಜರಲ್ಲಿ ಶ್ರೀಪಾದರಾಜರಲ್ಲಿ ಅಧ್ಯಯನ ಮಾಡಿರಬೇಕು ಅನ್ನಬೇಕಾದ್ರೆ ಎಂಥ ಎತ್ತರದ ವಿದ್ಯೆ ಶ್ರೀಪಾದರಾಜರಲ್ಲಿ ಹರಿದು ಬಂದಿತ್ತು ಅಂತ ನಾವು ನೋಡಬಹುದು. ಇಂಥ ಶ್ರೀಪಾದರಾಜರು ಅನೇಕ ಜನರಿಗೆ ಆಚಾರ್ಯರ ಶಾಸ್ತ್ರವನ್ನು ಪಾಠ ಹೇಳಿದ ಮಹಾನುಭಾವರು. ಆ ಶ್ರೀಪಾದರಾಜರು ತಮ್ಮೆಲ್ಲ ವಿದ್ಯೆಯನ್ನು ಅತ್ಯದ್ಭುತವಾಗಿ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಧಾರೆ ಎರೆದಿದ್ದಾರೆ. ಯದ್ಯಪಿ ನಾಳೆ ಅವರ ಆರಾಧನಾ ಮಹೋತ್ಸವ, ಶ್ರೀಪಾದರಾಜರಿಗೂ ಮತ್ತು ವ್ಯಾಸರಾಜರಿಗೆ ಹೇಗೆ ಸಂಬಂಧ ಇತ್ತು, ಅವರ ಪಾಠದ ಕ್ರಮ ಏನು, ವ್ಯಾಸರಾಜರು ಹೇಗೆ ಅಧ್ಯಯನ ಮಾಡಿದ್ರು, ಎಷ್ಟು ವರ್ಷ ಅವರಲ್ಲಿ ಅಧ್ಯಯನ ಮಾಡಿದರು, ಶ್ರೀಪಾದರಾಜರು ವ್ಯಾಸರಾಜರನ್ನು ಹೇಗೆ ನೋಡಿಕೊಂಡ್ರು, ಶ್ರೀಪಾದರಾಜರ ಮಹಿಮಾ ಮತ್ತಿನ್ನೇನು, ಅವರೆಲ್ಲ ಅನೇಕ ಜನ ರಾಜರಿಗೆ ಗುರುಗಳಾಗಿ ಮೆರೆದ ಮಹಾನುಭಾವರು ಶ್ರೀಪಾದರಾಜರು. ಅವರ ಮಹಿಮೆಯನ್ನು ಸ್ವಲ್ಪ ನಾಳೆಯೂ ನೋಡೋಣ ಅಂತ ಹೇಳ್ತಾ